ಕನ್ನಡದಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಕ್ತಾಯವಾಗ್ತಿದೆ. ಇದೀಗ ಈ ಸೀರಿಯಲ್ ಜಾಗಕ್ಕೆ ಹೊಸ ಸೀರಿಯಲ್ ಬರ್ತಿದೆ. ಮುದ್ದು ಸೊಸೆ ಸೀರಿಯಲ್ ಏಪ್ರಿಲ್ 14ರಿಂದ ಸಂಜೆ 7:30ಕ್ಕೆ ಪ್ರಸಾರವಾಗಲಿದೆ. ಇದರಲ್ಲಿ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಆದ್ರೆ ಈಗ ಸೀರಿಯಲ್ ಆರಂಭಕ್ಕೂ ಮುನ್ನವೇ ಅಪಸ್ವರ ಎದ್ದಿದೆ. ತ್ರಿವಿಕ್ರಮ್ಗೆ ಹೀರೋಯಿನ್ ಮ್ಯಾಚ್ ಆಗಲ್ಲ, ಆಕೆಯ ಬದಲು ಈ ನಟಿಯನ್ನ ಆಯ್ಕೆ ಮಾಡಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಲರ್ಸ್ ಕನ್ನಡದಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಕ್ತಾಯವಾಗ್ತಿದೆ. ಇದೀಗ ಹೊಸ ಸೀರಿಯಲ್ ಮುದ್ದು ಸೊಸೆ ಇದೇ ಏಪ್ರಿಲ್ 14ರಿಂದ ಆರಂಭವಾಗ್ತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ರನ್ನರ್ ಅಪ್ ತ್ರಿವಿಕ್ರಮ್ ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಾಯಕಿಗೆ ಓದಿ ಡಾಕ್ಟರ್ ಆಗೋ ಕನಸು, ಆದ್ರೆ ಆಕೆಗೆ ಇಷ್ಟವಿಲ್ಲದ ಮದುವೆ, ಗೌಡ್ರ ಸೊಸೆ ನೀನೆ ಅಂತ ಹಿಂದೆ ಬಿದ್ದಿರೋ ನಾಯಕ. ಇವೆಲ್ಲವನ್ನ ಮೆಟ್ಟಿ ನಿಂತು ನಾಯಕಿ ಹೇಗೆ ತನ್ನ ಕನಸನ್ನ ನನಸು ಮಾಡಿಕೊಳ್ತಾಳೆ, ಹಾಗೆ ಈ ಸೀರಿಯಲ್ನಲ್ಲಿ ಕೌಟುಂಬಿಕ ಸಾಮಾಜಿಕ ಅಂಶಗಳು ಕೂಡ ಇದೆ ಅಂತ ಪ್ರೋಮೋ ನೋಡಿದಾಗ ಗೊತ್ತಾಗುತ್ತೆ. ಮುದ್ದು ಸೊಸೆ ಸೀರಿಯಲ್ನ ಪ್ರೋಮೋ ಈಗಾಗಲೇ ಬಿಡುಗಡೆಯಾಗಿದೆ. ತ್ರಿವಿಕ್ರಮ್ ಇಲ್ಲಿ ಭದ್ರನಾಗಿ ನಟಿಸಿದ್ದಾರೆ. ನಾಯಕ ಭದ್ರ ಮತ್ತು ವಿದ್ಯಾ ಮದುವೆ ನಡೆಯುತ್ತಾ ಇರುತ್ತೆ. ಇದು ಅಪ್ರಾಪ್ತೆಯ ಮದುವೆ. ವಿದ್ಯಾ SSLC ಓದುತ್ತಿರುವ ಹುಡುಗಿ. ನಾನು ಓದ್ಬೇಕು, ಈ ವಯಸ್ಸಿನಲ್ಲಿ ನನಗೆ ಮದುವೆ ಬೇಡ ಎಂಬ ಅವಳ ಅಳಲು ಕೇಳುವವರು ಯಾರೂ ಇಲ್ಲ. ಮದುವೆ ದಿನ ಆಕೆ ದಿಟ್ಟ ನಿರ್ಧಾರ ಕೈಗೊಳ್ತಾಳೆ. ತಾನೇ ಪೊಲೀಸರಿಗೆ ಫೋನ್ ಮಾಡಿ ಮಾಹಿತಿ ನೀಡ್ತಾಳೆ. ಮದುವೆಗೆ ಊರಿನವರೆಲ್ಲ ಸೇರಿರ್ತಾರೆ. ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಪೊಲೀಸರ ಎಂಟ್ರಿ ಆಗುತ್ತೆ. ಈ ಸಮಯದಲ್ಲಿ ನಾಯಕನ ತಂದೆಗೆ ಅವಮಾನವಾಗುತ್ತೆ. ಪೊಲೀಸರ ಮೇಲೆ ಕೈ ಮಾಡಲು ಹೀರೋನ ತಂದೆ ಮುಂದಾಗ್ತಾರೆ. ಪೊಲೀಸರು ಹೀರೋನ ತಂದೆಯನ್ನ ವಶಕ್ಕೆ ಪಡಿತಾರೆ. ಈ ಸಮಯದಲ್ಲಿ ತನ್ನ ತಂದೆಗೆ ಅವಮಾನ ಮಾಡಿದವರನ್ನ ಬಿಡೋದಿಲ್ಲ ಅಂತ ಭದ್ರ ಅಬ್ಬರಿಸ್ತಾನೆ. ಅಷ್ಟೇ ಅಲ್ಲ, ನಾಯಕಿಯ ಮುಖ ನೋಡುತ್ತಾ ಈ ಜನ್ಮದಲ್ಲಿ ಇವಳೇ ನನ್ನ ಹೆಂಡತಿ ಅಂತ ಡೈಲಾಗ್ ಹೊಡೆಯುತ್ತಾನೆ. ಇನ್ನು ಸ್ವಲ್ಪ ದಿನದಲ್ಲಿ ನಿನಗೆ 18 ವರ್ಷ ತುಂಬುತ್ತೆ, ಅಪ್ಪಯ್ಯನನ್ನ ಜೈಲಿನಿಂದ ಬಿಡಿಸಿಕೊಂಡು ಬರುವೆ ಅಂತ ನಾಯಕ ಹೇಳಿ ಹೋಗ್ತಾನೆ. ಇದೇ ಸಮಯದಲ್ಲಿ ಈತನಿಗೆ ಒಂದು ಫೋನ್ ಬರುತ್ತೆ. ಮದುವೆ ನಿಲ್ಲಿಸಲು ಫೋನ್ ಮಾಡಿದ್ದು ಯಾರು ಅಂತ ಗೊತ್ತಾಯ್ತು ಅಂತ ನಾಯಕನ ಫ್ರೆಂಡ್ ಹೇಳ್ತಾನೆ. ಇದೀಗ ವಿದ್ಯಾಳೆ ಪೊಲೀಸರಿಗೆ ಫೋನ್ ಮಾಡಿದ್ದು ಮದುವೆ ನಿಲ್ಲಿಸಿದ್ದು ಅಂತ ಗೊತ್ತಾಗುತ್ತಾ? ಒಂದ್ ವೇಳೆ ಈ ವಿಚಾರ ಗೊತ್ತಾದ್ರೆ ಮುಂದೇನಾಗ್ಬೋದು ಅನ್ನೋ ಕುತೂಹಲ ವೀಕ್ಷಕರನ್ನ ಕಾಡ್ತಿದೆ. ಇವೆಲ್ಲದರ ಮಧ್ಯೆ ಸೀರಿಯಲ್ ಪ್ರೇಮಿಗಳು ಅಸಮಾಧಾನ ಹೊರ ಹಾಕಿದ್ದಾರೆ. ತ್ರಿವಿಕ್ರಮ್ಗೆ ಈ ನಾಯಕಿ ಸೂಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಮುದ್ದು ಸೊಸೆ ಸೀರಿಯಲ್ನಲ್ಲಿ ನಟಿ ಪ್ರತಿಮಾ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಈ ಸೀರಿಯಲ್ಗೂ ಮುನ್ನ ಅಂತರಪಟ, ದೊರೆಸಾನಿ ಸೀರಿಯಲ್ಗಳಲ್ಲಿ ಪ್ರತಿಮಾ ನಟಿಸಿದ್ರು. ಅಂತರಪಟದಲ್ಲಿ ನಟಿಸುವಾಗಲೇ ತೆಲುಗಿನ ಶಿವಂಗಿ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸುವ ಅವಕಾಶ ಸಿಕ್ಕಿತ್ತು. ಈ ಸೀರಿಯಲ್ನಲ್ಲಿ ಆನಂದಿಯಾಗಿ ತೆಲುಗು ಪ್ರೇಕ್ಷಕರ ಮನಗೆದ್ದಿದ್ರು. ಇದೀಗ ಮುದ್ದು ಸೊಸೆಯಾಗಿ ಕನ್ನಡಕ್ಕೆ ಮರಳಿದ್ದಾರೆ. ಮುದ್ದು ಸೊಸೆಯಲ್ಲಿ ಇವರು ವಿದ್ಯಾ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಆದ್ರೀಗ ವೀಕ್ಷಕರು ಈಕೆ ತ್ರಿವಿಕ್ರಮ್ಗೆ ಜೋಡಿಯಾಗಿ ಸೂಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ತ್ರಿವಿಕ್ರಮ್ ಮೈಕಟ್ಟು ಸ್ಟೈಲ್ಗೆ ಪ್ರತಿಮಾ ತಕ್ಕ ಜೋಡಿಯಲ್ಲ, ಅಣ್ಣ ತಂಗಿಯಂತೆ ಕಾಣಿಸ್ತಾರೆ. ತ್ರಿವಿಕ್ರಮ್ಗೆ ಮೋಕ್ಷಿತಾ ಬೆಸ್ಟ್ ಜೋಡಿ ಅನ್ನೋದು ಬಹುತೇಕರ ಅಭಿಪ್ರಾಯ. ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಜೋಡಿ ಮಾಡಿ ಸೀರಿಯಲ್ ಸೂಪರ್ ಹಿಟ್ ಆಗುತ್ತೆ ಅಂತ ಅದೆಷ್ಟೋ ಫ್ಯಾನ್ಸ್ ಹೇಳಿದ್ದಾರೆ. ಇನ್ನು ಕೆಲವರು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಸುದ್ದಿಯಲ್ಲಿದ್ದು ಭವ್ಯಗೌಡ ಮತ್ತು ತ್ರಿವಿಕ್ರಮ್. ಹೀಗಾಗಿ ಭವ್ಯಗೌಡ ಕೂಡ ತ್ರಿವಿಕ್ರಮ್ ಜೊತೆ ನಟಿಸಬೇಕು ಅಂತ ಹೇಳಿದ್ದಾರೆ. ಸೊ ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.